ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಯಾಕಪ್ಪ ಅಂದ್ರೆ ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೊಡಿಯಿಂದ ಇಷ್ಟೊಂದು ಭಯ ಕಾಡಾಗತ್ತಂದ್ರೆ ಈ ಕೆಲವೊಂದಿಷ್ಟು ಅತ್ಯಾಚಾರಿಗಳಿಗೆ ಇವರ ಹಣ ಬೆಂಬಲ, ರಾಜಕೀಯ ಬೆಂಬಲದಿಂದ ಆ ಒಬ್ಬ ಹೋರಾಟಗಾರ ಸೌಜನ್ಯದ ಪ್ರಕರಣದ ಸೌಜನ್ಯಗೆ ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಧರ್ಮಸ್ಥಳದಲ್ಲಿ ಅನಾಥ ಶವಗಳಾಗಿ ಬಿದ್ದು ಇವತ್ತು ಅಸ್ಥಿ ಪಂಜರಗಳಾಗಿ ಕಣ್ಣೀರು ಸುರಿಸ್ತಾವದಲ್ಲ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟ ಮಾಡ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಈ ಕಾಮಾಂಧರ ಅಸಲಿಯತ್ತನ್ನ ಹೊರಗಡೆ ತಂದಿರತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಧರ್ಮಸ್ಥಳವನ್ನ, ಅಪವಿತ್ರವಾಗಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮವನ್ನ ಪವಿತ್ರ ಮಾಡೋದಕ್ಕೆ ಹೊಂಟಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೊಡಿ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ನಡೀತಕ್ಕಂಥ ಅತ್ಯಾಚಾರಿಗಳು ಹಿಂದೂ ಧರ್ಮವನ್ನ ಎಡಗೈಯು ಮತ್ತು ಬಲಗೈಯಲ್ಲಿ ಇಟ್ಕೊಂಡ ತಮ್ಮ ದಂಧೆಯನ್ನಾಗಿ ಮಾಡ್ತಕ್ಕಂಥರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೊಡಿಯನ್ನ ಗಡಿಪಾರು ಮಾಡ್ಬೇಕಂತ ಹೇಳ ಆದೇಶ ಹೊರಡಿಸ್ತಾರಂದ್ರ ಇಲ್ಲಿ ಯಾರಿಗೆ ಧಿಕ್ಕಾರವನ್ನು ಕೊಡಬೇಕು? ಸರ್ಕಾರಕ್ಕೆ ಮೊದಲನೇದಾಗಿ ಧಿಕ್ಕಾರವನ್ನು ಕೊಡಬೇಕು. ಹಾಗಾದರೆ ಸಾವಿರಾರು ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ನುಂಗಿ ನೀರು ಕೊಡೋದು, ಸೌಜನ್ಯ ಅಂತ ಪ್ರಕರಣವನ್ನು ಮುಚ್ಚಿ ಹಾಕಿ ವಾರಿಜ ಆಚಾರ್ತಿಯನ್ನ ಕೊಲೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪದ್ಮಲತಾಳ ಒಂದು ಪ್ರಕರಣ ಆಗಿರ್ಬೋದು, ಆನೆ ಮಾವುತನ ಕೇಸ್ ಆಗಿರ್ಬೋದು, ಇಷ್ಟೆಲ್ಲ ಅಪರಾಧಗಳ ಕೂಗು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಕೇಳಿ ಬರ್ತಾ ಇದೆ. ಸರ್ಕಾರದಿಂದ ಆಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಜನಸಾಮಾನ್ಯರ ದುಡ್ಡನ್ನು ಪಡ್ಕೊಂಡಾಗಿರ್ಬೋದು, ಇಷ್ಟೆಲ್ಲ ಅವರ ಮೇಲೆ ಪ್ರಕರಣಗಳ ಕೂಗು ಕೇಳಿ ಬರ್ತಾ ಇದ್ರೂ ಕೂಡ ಇವತ್ತು SIT ಆಗಿರಬಹುದು, ಸರ್ಕಾರ ಆಗಿರಬಹುದು, ಯಾವುದೂ ಕೂಡ ಅವ್ರ ಮೇಲೆ ಒಂದು ದಿನಾನೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದ್ರೆ ಆ ವ್ಯಕ್ತಿಯ ಗಡಿಪಾರು ಯಾವತ್ತು ಮಾಡ್ತೀರಿ? ಯಾಕೆ ಸಾಧ್ಯ ಇಲ್ಲ? ನನ್ನ ಹಿಂದೂ ಧರ್ಮದ ದೇವರನ್ನ, ನನ್ನ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿಯನ್ನ ಎಡಗೈ ಮತ್ತು ಬಲಗೈಯಲ್ಲಿ ಇಟ್ಕೊಂಡ ಒಬ್ಬ ಜೈನ್ ಧರ್ಮದ ಧರ್ಮಾಧಿಕಾರಿ ಇವತ್ತು ಸಂಪತ್ತನ್ನ ಮಾಡಿಕೊಂಡ, ತನ್ನ ಕುಟುಂಬಕ್ಕೆ ಎಲ್ಲ ಆಸ್ತಿಯನ್ನ ಮಾಡಿಕೊಂಡ, ತನ್ನ ಕುಟುಂಬಕ್ಕೆ ಬಂದಿರತಕ್ಕಂಥ ಎಷ್ಟೋ ಕಳಂಕಗಳನ್ನ, ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಕೊಲೆಯ ಮುಖಾಂತರ ಆಗಿರ್ಬೋದು, ಬೆದರಿಕೆ ಮುಖಾಂತರ ಆಗಿರ್ಬೋದು, ಗಡೆಪಾರಿನ ಮುಖಾಂತರ ಆಗಿರ್ಬೋದು, ವ್ಯವಸ್ಥಿತವಾಗಿ ಸಂಚು ರೂಪಿಸಿ ತಾನೇ ಸರ್ವಸ್ವ, ತಾನೇ ನಡೆದಾಡುವ ದೇವರ ತಂದು ಘೋಷಣೆ ಮಾಡ್ಕೊಂಡಿರ್ತಾರಲ್ಲ, ಅಂಥವರ ವಿರುದ್ಧ ಸರ್ಕಾರ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ? ಎಲ್ಲಿದೆ ನ್ಯಾಯ? ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೊಡಿಯನ್ನ ರಾಜಕೀಯರಿಗೆ ಕಳಿಸೋದ್ರಿಂದ ಇಲ್ಲಿ ಹೋರಾಟ ನಿಲ್ತದ ಅಂತಕ್ಕಂಥದ್ದು ಏನಾದರೂ ವಿಚಾರ ಮಾಡಿದ್ರೆ ಇದು ತಪ್ಪು ಕಲ್ಪನೆ. ಇದು ನಾನೇನು ತಿಳ್ಕೊಂಡಿದ್ದೆ, ಕಾಂಗ್ರೆಸ್ ಸರ್ಕಾರ SITನ ರಚನೆ ಮಾಡಿದ್ದು ಒಳ್ಳೆಯದಕ್ಕಾಗಿ. ಹಾಗಾದ್ರೆ 32 ಕೇಸುಗಳು ಇರ್ತಕ್ಕಂಥ ಒಬ್ಬ ತಿಮ್ಮರೊಡಿಯನ್ನ ನೀವು ಗಡಿಪಾರು ಮಾಡೋದಾದ್ರೆ ನಿಮ್ಮಲ್ಲೇ ಇರ್ತಕ್ಕಂಥ ರಾಜಕೀಯ ನಾಯಕರು, ನಿಮ್ಮ ಎಡಗೈ ಬಂಟ, ಬಲಗೈ ಬಂಟ, ಆಮೇಲೆ BJP ಇರ್ತಕ್ಕಂಥ ರಾಜಕೀಯ ನಾಯಕರು, ಅವ್ರ ಮೇಲೆ ಸುಮಾರು ಕೇಸುಗಳು ಅದಾವಲ್ಲ, ಅವರನ್ನ ಯಾಕೆ ಗಡಿಪಾರು ಮಾಡ್ತಾ ಇಲ್ಲ ಇಲ್ಲಿವರೆಗೂ? ಅವ್ರು ಯಾಕೆ ಮತ್ತು ಚುನಾವಣೆ ಮೇಲೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಮುಖ್ಯಮಂತ್ರಿಗಳೇ ಆಗ್ತಾರ? ಜೈಲಿಗೆ ಹೋಗಿ ಬಂದಿರತಕ್ಕಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರ, ಜೈಲಿಗೆ ಹೋಗಿ ಬಂದಿರತಕ್ಕಂಥ DK ಶಿವಕುಮಾರ್ DCM ಆಗ್ತಾರ. ಫೋಕ್ಸೋ ಕೇಸನ್ನ ಯಡಿಯೂರಪ್ಪ ಮೇಲೆ ಇರಬೇಕಾದ್ರೆ ಅವ್ರ ಮಗ BJP ರಾಜ್ಯಾಧ್ಯಕ್ಷ ಆಗ್ತಾರ. ಇವರಿಗೆ ಹೈಕಮಾಂಡ್ದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಇವ್ರಿಗೆ ಫುಲ್ ಸಪೋರ್ಟ್. ಇವರಿಗೆ ಅಂದ್ರೆ ಇವ್ರು ಮಾಡಿದ್ದರ ರಾಜಕಾರಣ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ನ್ಯಾಯನೇ ಇಲ್ಲ. ಒಬ್ಬ ತಿಮ್ಮರೊಡ್ಡಿ ಚಿನ್ನಯ್ಯ ಅವನ ಮನೆಯಲ್ಲಿದ್ದ ಅಂತಂದು ಹೋಗ್ಕೊಳ್ತಾ ಇವು ಪಬ್ಲಿಕ್ ಟಿವಿ, ಏಷ್ಯಾನೆಟ್, ಆಮೇಲೆ ಇವು R ಕನ್ನಡ. ಅವನ ಮನೆಯಾಗ ಇದ್ದಿದ್ದಕ್ಕೆ ಚಿನ್ನಯ್ಯ ಅವತ್ತು ಸೇಫ್ ಆಗಿರೋದು ಜೈಲ್ನಾಗ. ಅಕಸ್ಮಾತ್ ಅವನ ಮನೆಯಾಗ ಇರ್ತಿರ್ಲಿಲ್ಲಪ್ಪ ಅಂದ್ರೆ ಇವತ್ತು ಆ ಚಿನ್ನಯ್ಯ ಕೂಡ ಏನಪ್ಪ ಅಂದ್ರೆ ಮಣ್ಣಲ್ಲಿ ಸಮಾಧಿಯಾಗಿ ಹೋಗ್ಬೇಕಾಗ್ತಿತ್ತು. ಅಂತ ದರಿದ್ರ ನನ್ನ ಮಕ್ಕಳದಾರ ಇಲ್ಲಿ.
ಒಬ್ಬ ತಿಮ್ಮರೊಡ್ಡಿಯನ್ನ ಗಡಿಪಾರು ಮಾಡೋದ್ರಿಂದ ಏನೂ ಆಗೋದಿಲ್ಲ ಇದರಿಂದ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಸಾಯಬೇಕಾದ್ರೆ ಹೇಳಿದಾನ, ಮನೆಗೆ ಒಬ್ಬೊಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟುತ್ತಾನಂತಂದ. ಅದೇ ರೀತಿ ಹೆಣ್ಣಿನ ಮೇಲೆ ಅತ್ಯಾಚಾರಗಳು ಅನ್ಯಾಯಗಳು ನಡ್ಯಾಕತ್ತುಪ್ಪ ಅಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನ. ತಿಮ್ಮರೊಡ್ಡಿ ಬಿಟ್ಟು ಬಿಡ್ರಿ ನೀವು, ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನ, ಇದನ್ನ ನೆನಪಿಟ್ಕೊಳ್ರಿ. ಹಾಗಾದರೆ ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನ ಇಲ್ಲಿವರೆಗೂ ತನಿಖೆಯನ್ನ ಮಾಡಲಿಲ್ಲ. ಅದೇ ಚಿನ್ನಯ್ಯನ ಮಾತು ಇವತ್ತು ಸುಳ್ಳತೆ ಹೇಳ್ತಾ ಇದ್ದೀರಲ್ಲ, ಚಿನ್ನಯ್ಯ ಕಣ್ಣೀರಿಟ್ಟ, ಚಿನ್ನಯ್ಯ ಚಡ್ಡ ಹುಚ್ಚು ಹೋಕೊಂಡ ಅದನ್ನ ಏನು ಹೇಳ್ತಿರ್ತೀರಲ್ಲ ನೀವು, ಆ ಚಿನ್ನಯ್ಯನ ಚಿಕ್ಕ ಧನಿಗಳ ಮಗ ಸೌಜನ್ಯಳನ್ನ ಅತ್ಯಾಚಾರ ಮಾಡಿದ್ದು ತಂದು ಹೇಳಿಕೆಯನ್ನ ಕೊಡ್ತಾನಲ್ಲ, ನೀವು ಯಾಕೆ ಇಲ್ಲಿವರೆಗೂ ಚಿಕ್ಕ ಧನಿಗಳ ಮಗನನ್ನ ತನಿಖೆ ಮಾಡಲಿಲ್ಲ? ಹರ್ಷೇಂದ್ರನನ್ನ ತನಿಖೆ ಮಾಡಲಿಲ್ಲ, ವೀರೇಂದ್ರ ಹೆಗಡೆಯನ್ನ ತನಿಖೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಹಾಗಾದ್ರೆ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಧನಿಗಳು, ನಡೆದಾಡುವ ದೇವರು. ಯಾಕಂದ್ರೆ ದುಡ್ಡದ, ಸಾವಿರಾರು ಕೋಟಿ ಆಸ್ತಿ ಅದ, ಕೋಟ್ಯಾಂತರ ರೂಪಾಯಿನ ದುಡ್ಡು ಮಾಡಿಟ್ಟಿದ್ದಾರೆ, ಕೆಜಿ ಗಂಟೆ ಬಂಗಾರ ಮಾಡಿಟ್ಟಿದ್ದಾರೆ. ಯಾರಿಂದ ಮಾಡಿಟ್ಟಿರು? ನಮ್ಮ ಹಿಂದೂ ಧರ್ಮೀಯರಿಂದ. ನಮ್ಮ ನಾಚಿಕಿಲ್ರಿ ನಮಗ. ನಾವು ಹೋಗೋದೆಲ್ಲಪ್ಪ ಅಂದ್ರೆ ಯಾರೋ ಒಬ್ಬಕ್ಕೆ ಮದುವೆ ಆದಳು ಅಲ್ಲಿ ಹೋಗ್ತೀವಿ. ನಾವೆಲ್ಲ ಹೋಗೋದಪ್ಪ ಅಂದ್ರೆ ಹೆಸರು ಮಾಡ್ಕೊಳಕ, ಯೂಟ್ಯೂಬ್ನೇ ಹೆಸರು ಮಾಡ್ಕೊಳಕ್ ಹೋಗೋದು ನಾವು. ನಮ್ಮ ಹೆಣ್ಮಕ್ಳ ಮನೆ ಮೇಲೆ ಅತ್ಯಾಚಾರಗಳು ಆದ್ರೆ ನಾವಲ್ಲಿ ಹೋಗೋದಿಲ್ಲ. ಯಾಕಡ್ರಿ? ಯಾಕಂದ್ರೆ ಅವ್ರ ಹತ್ರ ದುಡ್ಡದರಿ ಅವ್ರ ಹತ್ರ. ಇಲ್ಲಿವರೆಗೆ ಇನ್ನೂ ಕೂಡ ಅವಕಾಶದ, ಕೋರ್ಟ್ ಮೊರೆ ಹೋಗ್ಬೋದು, ಗಡಿಪಾರನ್ನ ತಗೊಂಡು ಕೋರ್ಟ್ ಮೊರೆ ಹೋಗ್ಬೋದು, ಕೋರ್ಟ್ ಖುಲಾಸೆ ಕೊಡ್ಬೋದು. ರಾಯಚೂರಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಪಾಕಿಸ್ತಾನಕ್ಕೆ ಏನು ಕರ್ಕೊಂಡು ಹೊಂಟಿಲ್ಲಲ್ಲ, ಹೌದಲ್ಲ? ರಾಯಚೂರು ಇರೋದು ಕರ್ನಾಟಕದಲ್ಲೇ. ಅಲ್ಲೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ನಾಯಕರು ಅದಾರ, ಹಿಂದೂ ಧರ್ಮದ ಸಂಘಟನೆಗಳು ಅದಾವ ಕೆಲವೊಂದಿಷ್ಟು. ಆದರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ವೀರೇಂದ್ರ ಹೆಗಡೆಯನ್ನು ತನಿಖೆ ಮಾಡೋದು ಬಿಟ್ಟು, ಹರ್ಷೇಂದ್ರನ ತನಿಖೆ ಮಾಡೋದು ಬಿಟ್ಟು, ಅವನ ಮಗನನ್ನ ತನಿಖೆ ಮಾಡೋದು ಬಿಟ್ಟು, ಸುಮ್ಮನೆ ಜಯಂತ್ ಅವ್ರನ್ನ ತನಿಖೆ ಮಾಡಿದ್ನೆ, ಮಟ್ಟಣ್ಣನವ್ರನ್ನ ತನಿಖೆ ಮಾಡಿದ್ನೆ, ಮಹೇಶ್ ಶೆಟ್ಟಿ ತಿಮ್ರೋಡಿನ ತನಿಖೆ ಮಾಡಿದ್ನೆ, ಸಮೀರ್ನ ತನಿಖೆ ಮಾಡಿದ್ನೆ, ಆ ಅಭಿಷೇಕ್ರನ್ನ ತನಿಖೆ ಮಾಡಿದ್ನೆ. ಏನು ಆಟ ಆಡಕದಿರಿ? ಇಲ್ಲಿ ಗೋಟಿ ಆಟ ಆಡಕದಿರಿ? ಮಾಡ್ರಿ ಅವ್ರನ್ನ. ಅಂದ್ರೆ ನಿಮಗೇನಪ್ಪ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಮಾತು ನಿಮಗೂ ವೇದವಾಕ್ಯ. ಅದು ಜನಪ್ರತಿನಿಧಿಗಳು ಏನು ಕೂಗು ಕೇಳಿಸ್ತಾ ಅದಲ್ಲ, ಧರ್ಮಸ್ಥಳದ ಗ್ರಾಮದಲ್ಲೇ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡಕದಾರಲ್ಲ ಜನ, ಅದು ನಿಮಗೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ ನಿಮಗೆ. ಒಂದು ದಿನ ಆ ನೀಚ ವ್ಯಕ್ತಿ ಅದನಲ್ಲ ಧರ್ಮಾಧಿಕಾರಿ, ಒಂದು ದಿನ ಅವನನ್ನು ತನಿಖೆ ಮಾಡ್ರಿ. ಇವತ್ತು ಮೈಸೂರಿನಲ್ಲಿ ಧರ್ಮಸ್ಥಳದ ಸಂಘ ಏನದಲ್ಲ, SKDRDP, ಆ ಸಂಘದಲ್ಲಿರ್ತಕ್ಕಂಥ ಕೆಲಸಗಾರರು ಏನದಾರಲ್ಲ, 3 ದಿನ ಒಂದು ಹೆಣ್ಣುಮಗಳ ಮನೆ ಮುಂದೆ ಕೂತಿದ್ದಾರೆ ದುಡ್ಡು ಕೇಳತಂದು. ಇದು ಅತ್ಯಾಚಾರಕ್ಕಿಂತ ದೊಡ್ಡದಿದು ಪ್ರಕರಣ. ಅಂದ್ರೆ ಈ ಧರ್ಮಾಧಿಕಾರಿ ಯಾವ ರೀತಿ ಮೀಟಿಂಗ್ ತಗೊಂಡು ಅವ್ರ ತಲೆಯನ್ನು ತುಂಬಿಸಿರ್ಬೇಕು. 3 ದಿನ ಕೂತಿದ್ರು ಧರ್ಮಸ್ಥಳ ಸಂಘದವರು ಆ ಹೆಣ್ಮಗಳ ಮನೆ ಮುಂದೆ. ಮಾನಕ್ಕೆ ಹೆದರಿ ಆ ಹೆಣ್ಮಗಳು ಸುಸೈಡ್ ಮಾಡ್ಕೊಂಡು ಸತ್ತಳು. ಆದರೆ ಇವತ್ತಿಯೂ ಕೂಡ ಆ ಕಂಪ್ಲೇಂಟ್ ಅನ್ನ ಪೊಲೀಸ್ ಇಲಾಖೆ ತಗೊಳ್ತಾ ಇಲ್ಲತ್ತ, ತಗೊಂಡ್ರು ಕೂಡ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲತ್ತ. ಅಂದ್ರೆ ಇದ್ರ ಮೇಲೆ ತಿಳ್ಕೊಳ್ಬೇಕು ದುಡ್ಡಿಗೆ ಎಷ್ಟು ಬೆಲೆ ಇದೆ ಅನ್ನೋದು. ದುಡ್ಡಿಗೆ ಜನಸಾಮಾನ್ಯ ತಿಳ್ಕೊಬೇಕ್ರಿ. ಒಂದು ಶೀರಿ, ಒಂದು ಕುಕ್ಕರ, ಒಂದು ಶೀರೆ, ಒಂದು ದಿನ ಊಟಕ್ಕೆ ಓಟ್ ಹಾಕ್ತಿರಲ್ಲ ನೀವು, ನಿಮಗೆ ಉಗುಳ್ಬೇಕು ಮುಖದ ಮೇಲೆ, ತಿಳ್ಕೊಳ್ಬೇಕು. ಒಂದು ದಿನ ನಿಮ್ಮ ಮನೆಗೆ ಬರ್ತದ, ಇದು ಒಂದು ದಿನ ನಿಮ್ಮ ಮನೆಗೆ ಬರ್ತದ. ನಾಚಿಕೆ ಬರಬೇಕು ನಿಮಗೆಲ್ಲರಿಗೂ, ಓಟ್ ಹಾಕ್ತಾರೆ ಇಂಥ ದರಿದ್ರ ರಾಜಕಾರಣಿಗಳಿಗೆ. ಆದರೆ ಒಂದು ಮಾತು ಹೇಳ್ತೀನಿ ಅನ್ಬಿಟ್ಟು, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಒಂದಲ್ಲ ಒಂದು ದಿನ ರಕ್ತಾಕಾರಿ ಸಾಯುವ ಸಂದರ್ಭ ಬರ್ತದೆ ಇವರಿಗೆ. ತಿಂದು ಹೋಗ್ತಾರೆ ಇವರೆಲ್ಲ.